ಮುಗುತ್ತೆ ಚೆನ್ನಾಗಿ. ಮೂಗು ಪೊಟ್ಟಾಗಿ ಅಂತ ನಾವೇ ಹೇಳ್ಕೊಬೇಕಷ್ಟೇ. ಹುಡುಗರು ಹೆಣ್ಮಕ್ಳು ಯಾರು ಹೇಳಲ್ಲ ನಮಗೆ. ನೋಡಿ ಗೈಸ್, ಇದು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಯಾರಿಗೆ ಇರೋದೇ ಅಮೃತ. ನಾವೇ ಅದಕ್ಕೆ ಬೆಸ್ಟೇಜ್ ಇರ್ಬೇಕಂತ ಹೇಳೋದು, ರೈಟ್? ಗರ್ಲ್ ಫ್ರೆಂಡ್ಸ್ ಬೆಸ್ಟೇಜ್ಗಿಂತ ಗರ್ಲ್ ಫ್ರೆಂಡ್ಸ್ ನಾವು ಹೋಗ್ಬಿಡೋದು. ಗಂಡು ಮಕ್ಳು ವೇಸ್ಟ್ ಹೋಗ್ಲಲ್ಲ. ಅದೇನೋ ಕಮೆಂಟ್ ಹಾಕ್ಬೇಡಿ ನೋ, ಸಾರಿ. ಅಮೃತ ಅವ್ರು ಏನು ಸರ್ವಿಸ್ ತೊಗೊಳ್ತಾ ಇದ್ದಾರೆ ನೀವು? ನಾನು ಆಫ್ಟರ್ ಲಾಂಗ್ ಟೈಮ್ ಏನ್ ಕ್ವೆಶ್ಚನ್ ಕೇಳಿದ ತಕ್ಷಣ ಹುಡುಗಿರಲ್ಲಿ ಬಂದ್ಬಿಡ್ತಲ್ಲ. ಆಫ್ಟರ್ ಲಾಂಗ್ ಟೈಮ್ ಆಕ್ಚುಲಿ ಯು ನೋ ವಾಟ್, ಗೈಸ್ ಎಲ್ಲರಿಗೂ ನಮಸ್ತೆ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಗೈಸ್, ಮದುವೆ ಆದಮೇಲೆ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ವ್ಲಾಗ್ ಮಾಡ್ತಿರೋದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಸೊ ಐಲ್ ಕಮ್ ಬ್ಯಾಕ್ ವಿತ್ ದ್ಯಾಟ್ ವಿಡಿಯೋ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ಒಂದು ಶೂಟ್ ಇದೆ, ಅಂದರೆ ಸಲೂನು ಕೊಲಾಬ್ರೇಷನು. ಸೊ ಹಾಗಾಗಿ ಓಕೆ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಅಮೃತನೂ ಬರ್ತಾಳೆ, ಶೀ ವಿಲ್ ಆಲ್ಸೋ ಜಾಯಿನ್ ಅಸ್. ಗೈಸ್, ನಾನು ಆ್ಯಕ್ಚುಲಿ ಫಾರ್ಮಲ್ಸ್ ಹಾಕೊಳ್ಳೋಣ ಅಂತ ಇತ್ತು ಔಟ್ಫಿಟ್ಟು, ಬಟ್ ನಾನು ಈ ಥರ ಹಾಕಿದ್ದೀನಿ ಕುರ್ತಾ. ಇದು ನೋಡಿದ್ರೆ ಅನ್ಸುತ್ತೆ, ನಾನು ಒಂದ್ಸಲ ವೇರ್ ಮಾಡಿದ್ದೀನಿ. ಬಟ್ ಬೇರೆದೇನು ಯಾವುದೂ ಇರಲಿಲ್ಲ ನನ್ನ ಹತ್ರ. ಫಾರ್ಮಲ್ಸ್ ಅಂದರೆ ಕುರ್ತಾಸ್, ನಿಮಗೆ ಗೊತ್ತು ನನ್ನ ಹತ್ರ ಕುರ್ತಾಸ್ ಎಲ್ಲ ಜಾಸ್ತಿ ಇಲ್ಲ. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ವಿತ್ ದಿಸ್. ಆ್ಯಕ್ಚುಲಿ ಇದೇ ಓಕೆ ಅಂತ ಅನಿಸುತ್ತೆ ಸಲೂನಿಗೆ, ಬಟ್ ಗೊತ್ತಿಲ್ಲ ಯಾವ ಥರ ಮಾಡೋದು, ಏನು ಮಾಡೋದು ಅಂತ. ನಾವೇನು ಪ್ಲ್ಯಾನ್ ಮಾಡಿಲ್ಲ. ಆ್ಯಕ್ಚುಲಿ ನಿನ್ನೆ ಸಂಜೆ ನಮಗೆ ಸಿಕ್ಕಿದ್ದದು. ಸೊ ಅದಕ್ಕೆ ಅಲ್ಲಿ ಹೋಗಿ ಮಾಡ್ಕೊಳ್ಳೋಂತ, ಇಲ್ಲೇ ಇರೋದು ರಾಮನಗರ್ನಲ್ಲೇ. ಸೊ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ 5 o'clock ಇವಾಗ. ಸೊ ಎಲ್ಲರದ್ದು ಕಾಫಿ ಆಯ್ತಾ ಗೈಸ್? ತುಂಬ ದಿನ ಆಯಿತು ನಾನು ಬ್ಲಾಗ್ ಮಾಡಿ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ನಾನು ಹೇಳಿದೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ ಅಂತ. ಸೊ ಹಾಗಾಗಿ ಅಷ್ಟೇ. ಮತ್ತು ಯಾರೋ ಕಾಮೆಂಟ್ ಮಾಡಿದ್ದೀರಾ ಬೀಗ್ರೂಟದ್ದು ಬ್ಲಾಗ್ ಮಾಡಿ ಅಂತ. ಆ್ಯಕ್ಚುಲಿ ನಾನು ಅದು ಬ್ಲಾಗ್ ಮಾಡಿಲ್ಲ. ನಾನು ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿಲ್ಲ, ಎಕ್ಸೆಪ್ಟ್ ಫೋಟೋಸ್ ಮತ್ತು ಒಂದೇ ಒಂದು ರೀಲ್ ಮಾಡಿದ್ದೀನಿ ಅಷ್ಟೇ. ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಅದು ಬ್ಲ್ಯಾಕ್ ಸ್ಯಾರಿ ವಿತ್ ವೈನ್ ಬಾರ್ಡರ್ ಇದೆ ನೋಡಿ. ಸೊ ಅವತ್ತೇ ಬೀಗ್ರೂಟ ಇದ್ದಿದ್ದು. ಸೊ ಅದು ಒಂದು ನಾನು ರೀಲ್ ಮಾಡ್ಕೊಂಡಿದ್ದೆ ಅಷ್ಟೇ. ವ್ಲಾಗ್ ಮಾಡೋ ಅಷ್ಟೆಲ್ಲ ನಂಗೆ ಟೈಮ್ ಇರಲಿಲ್ಲ, ಮತ್ತು ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಅಷ್ಟು ಏನು ಹೇಳ್ತಾರೆ, ಫುಲ್ ಬಿಸಿ ಗೈಸ್. ಎಲ್ಲರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಹೇಗೆ ಇಟ್ಕೊಂಡು ನಾನು ವ್ಲಾಗ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಅದು ಒಂದು ರೀಸನ್. ಮತ್ತು ಇನ್ನೊಂದು ಮೇನ್ ರೀಸನ್ ಇದೆ. ಸೊ ಅದು ಹೇಳ್ತೀನಿ ಏನು ಅಂತ ಹೇಳಿ. ಸೊ ಯಾ, ಐ ಆಮ್ ಡೂಯಿಂಗ್ ಸಮಥಿಂಗ್ ಗೈಸ್. ಸೊ ಐ ವಿಲ್ ಕಮ್ ಬ್ಯಾಕ್ ವಿತ್ ಅ ಗುಡ್ ನ್ಯೂಸ್. ಸೊ ಮತ್ತು ಎಲ್ಲರೂ ಹೇಗಿದ್ದಾರೆ ಗೈಸ್? ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಗೈಸ್? ನಂದು ಆ್ಯಕ್ಚುಲಿ ಎಷ್ಟು ದಿನ ಆಯಿತು ಇದು ಕೇಳಿ. ಇವನ್ ಮದುವೆನಲ್ಲೂ ಅಷ್ಟೇ ನಾನು ಅಷ್ಟು ಅಂದರೆ ಕಂಪ್ಲೀಟ್ ವ್ಲಾಗ್ ನಾನು ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಎಷ್ಟಾಯಿತು ಅಷ್ಟು ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ರಿಸೆಪ್ಷನ್ದು ಆ್ಯಕ್ಚುಲಿ ಜಾಸ್ತಿ ಇದೆ, ಮದುವೆದು ಅಂದರೆ ಮುಹೂರ್ತದ್ದು ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತ ಹೇಳಿ ನಮಗೆ ಟೈಮ್ ಆಗಿಲ್ಲ, ರೆಡಿ ಆಗೋಕ್ಕಾಗಲಿಲ್ಲ. ನಿಮಗೆ ಗೊತ್ತು ಮದುವೆ ಅಂತ ಅಂದಮೇಲೆ ಹೇಗಿರುತ್ತೆ ಅಂತ. ಸೊ ಕ್ಯಾಮ್ರಾಮ್ಯಾನ್ ಆ ಥರ ಎಲ್ಲ ಏನೂ ಇರಲಿಲ್ಲ. ನಾವು ಏನೇನು ಹೋಗಿದ್ವಿ ನಾವು ಇಷ್ಟ ಜನ. ಸೊ ಹಾಗಾಗಿ ವ್ಲಾಗ್ಸ್ ಮಾಡೋಕ್ಕೂ ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟ ಆಯಿತು. ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನನಗೆ ಕಂಫರ್ಟಬಲ್ ಇರಲಿಲ್ಲ. ಇವನ್ ಮೈಕ್ ಕೂಡ ನಾನು ಯೂಸ್ ಮಾಡಿಲ್ಲ. ಮೈಕ್ ಎತ್ಕೊಂಡು ಹೋಗಿದ್ದ ಇಲ್ಲ ಹಾಗೆ ನಾನು ಮಾಡಿದ್ದೀನಿ. ಐಫೋನ್ ಏನಿದೆ ಅದೇ ಮೈಕಲ್ಲಿ ಯೂಸ್ ಮಾಡಿರೋದು. ರಿಸೆಪ್ಷನ್ದು ಅಷ್ಟೇ, ಮುಹೂರ್ತದ್ದು ಅಷ್ಟೇ. ಇವತ್ತೇ ನಾನು ಮೈಕ್ ಹಾಕೊಂಡಿರೋದು. ಆ್ಯಕ್ಚುಲಿ ಇದು ಬ್ರ್ಯಾಂಡ್ದು ಬ್ರ್ಯಾಂಡ್ ಅಂತೀನಿ, ಸಲೂನ್ದು ಕೊಲಾಬ್ರೇಷನ್ ಇತ್ತು ಅಂತ ಹೇಳಿ ನಾನು ಚಾರ್ಜ್ ಹಾಕಿದ್ದು. ಇವಾಗ ತೆಗೆದು ಹಾಕ್ಕೊಂಡೆ, ಗೊತ್ತಿಲ್ಲ ನಂಗೆ ಹೇಗೆ ಕೇಳಿಸ್ತಾ ಇದೆ ಏನು ಅಂತ. ಒಳಗೆ ಎತ್ತಿಟ್ಬಿಟ್ಟಿದ್ದೆ ನಾನು. ಇವತ್ತೇ ಈಚೆ ತೆಗ್ದಿರೋದು ನನ್ನ ಮೈಕು. ಸೊ ಗೈಸ್, ಲುಕ್ ಅಟ್ ಮೈ ನೇಲ್ಸ್. ಇನ್ನೂ ಹೋಗಿಲ್ಲ, ಇದು 25 days ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ಮೆಹಂದಿ ಎಲ್ಲ ಹೊರಟೋಗಿದೆ. ಆ್ಯಕ್ಚುಲಿ ಬೇಜಾರಾಯಿತು. ಅದು ಒಂದು ನೋಡಿದೆ ನಾನು. ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿರ್ತದೆ, ಅಂದರೆ ಮೆಹಂದಿ ರಿಲೇಟೆಡ್ ಹೇಳ್ತಾ ಇರೋದು. ಇವನ್ ಲೈಫ್ಗೆ ತೊಗೊಂಬೋದು ನೀವು. ಮೆಹಂದಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಆಮೇಲೆ ಫೇಡ್ ಆಗ್ತಾ ಬರ್ತಾ ಇರುತ್ತೆ. ಸೊ ಈವನ್ ಇನ್ ಅ ರಿಲೇಷನ್ಶಿಪ್ ಮೇ ಬಿ ಸೇಮ್ ಅನ್ಸ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಆ ಒಂದು ರೀಲ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದು. ಇವನ್ ಮೆಹಂದಿ ಎಲ್ಲನೂ ಕೂಡ ಟೆಂಪರರಿ ಇರುತ್ತೆ. ಎಲ್ಲರೂ ಆದರೆ ಯಾವಾಗಲೂ ಬ್ಯೂಟಿಫುಲ್ಲಾಗಿ ಹ್ಯಾಪಿಯಾಗಿ ಏನು ಹೇಳ್ತಾರೆ ಆ ಥರನೂ ಇರ್ತಾರೆ. ಅಂದರೆ ಆ ಮೈಂಡ್ಸೆಟ್ ಇರೋರು ಆ ಥರ ಇರ್ತಾರೆ. ಬಟ್ ಎವ್ರಿಥಿಂಗ್ ಫೇಡ್ಸ್ ಅಂತ ಹೇಳ್ತಾರಲ್ಲ. ಸೊ ಆ ಒಂದು ರೀಲ್ ಮಾತ್ರ ನಾನು ನೋಡಿದ್ದೆವು. ಹೇರು ನಾನು ಇವಾಗ ನಾನು ಬಾತ್ ಮಾಡಿದ್ದು ಆಯಿತಾ. ಸ್ವಲ್ಪ ಹೇರ್ ಸೆಟ್ ಕೂಡ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಲ್ವಾ, ಗೊತ್ತಿಲ್ಲ ಕಾನ್ಸೆಪ್ಟ್ ಏನು ಅಂತ. ನಾವಲ್ಲಿ ಇದಿರುತ್ತಲ್ವ, ಪ್ರಮೋಷನ್ ಎಲ್ಲ ಗೊತ್ತಿರುತ್ತೆ ನಿಮಗೆಲ್ಲ. ಇವನ್ ಇಯರಿಂಗ್ಸು ಹಾಕಿಲ್ಲ ನಾನು. ಅವತ್ತು ತೆಗ್ದಿದ್ದು ಗೈಸ್, ನಾನು ಮದುವೆ ಟೈಮಲ್ಲಿ ತೆಗ್ದಿದ್ದು. ಇಯರಿಂಗ್ಸ್ ಏನೂ ಹಾಕಿಲ್ಲ. ಇನ್ನೊಂದಿನಂತ ಹೇಳಿದ್ರೆ ನಾನು ಟ್ರೈಪಾಡ್ ತೊಗೊಂಡೆ. ಸೊ ಇದು ಇನ್ನೊಂದು ಬ್ಲಾಗ್ನಲ್ಲಿ ನೋಡ್ತೀನಿ ಹೇಗಿದೆ ಅಂತೆಲ್ಲ. ಸೊ ಯಾ ಗೈಸ್, ಇವಾಗ ಹೊರಡೋಣ. ಗಾಡಿನಲ್ಲಿ ಹೋಗಿ ಇವಾಗ ಅಮೃತನ ಪಿಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೋಗೋದು. ರಾಮನಗರ್ನ ನಾನು ಲೊಕೇಶನ್ ಎಲ್ಲ ಹೇಳ್ತೀನಿ ಹೇಗೆ, ಅಂದರೆ ಐ ಮೀನ್ ಎಲ್ಲಿದೆ ಏನು ಅಂತ ಎಲ್ಲ. ಗೈಸ್, ಇದು ಲೈಟ್ ಇದು ಕವರ್.
ಸೊ ಅದೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದೆ. ಕುಟಾಣಿ ಲೈಟ್ಸ್ ಕೊಟ್ಟಿದ್ದಾರೆ ಗೈಸ್ ಇದಕ್ಕೆ ಸೈಡಲ್ಲಿ. ಹೀಗೆ ಬರುತ್ತೆ. ಇವಾಗಲೇ ಓಪನ್ ಮಾಡಿದ್ದು, ಇದೇ ಫಸ್ಟ್ ವೀಡಿಯೋ ನಾನು ಮಾಡ್ತಾ ಇರೋದು ನನ್ನ ಹೊಸ ಟ್ರೈಪಾಡ್ನಲ್ಲಿ. ಏನೇನೋ ಕೊಟ್ಟಿದ್ದಾರೆ, ಬಟ್ ಚೆನ್ನಾಗಿದೆ, ನನಗೆ ವರ್ತ್ ಅನಿಸ್ತು ತೊಗೊಂಡಿದ್ದು. ಏನೇನೋ ಕೊಟ್ಟಿದ್ದಾರೆ. ಇದೆಲ್ಲ ಇನ್ನೂ ಕಾಫಿ ಕುಡ್ದಿಲ್ಲ ಗೈಸ್ ನಾನು. ಆ್ಯಕ್ಚುಲಿ ಮಧ್ಯಾಹ್ನ ನಾನು ನಮ್ಮ ಬೇಬಿ ಮನೆಗೆ ಹೋಗಿದೆ, ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ. ಅಲ್ಲೇ ಹೋಗಿ ಪುಲಾವ್ ಎಲ್ಲ ತಿನ್ಕೊಂಡು ಬಂದಿದ್ದು ಅಷ್ಟೇ, ಇನ್ನೇನಿಲ್ಲ. ಕಾಫಿ ಎಲ್ಲ ಕುಡ್ಕೊಂಡು ಬಂದಿದ್ದು, ಇನ್ನೇನು ತಿಂದಿಲ್ಲ. ಹೊಟ್ಟೆ ಹಶ್ವಾಗ್ತಾಯಿದೆ ಒಂಚೂರು. ಒಂದು ಸ್ವಲ್ಪ ಸನ್ಲೈಟ್ ಇದೆ ಗೈಸ್, ಮಳೆ ಬರ್ತಿತ್ತು ಅವಾಗಲೇ. ನಾನು ವ್ಲಾಗ್ ಮಾಡಲಾ ಬೇಡ ಅಂತ ಕನ್ಫ್ಯೂಷನಲ್ಲಿ ಮಾಡಿದೆ. ಓಕೆ, ಪುಷ್ ಮಾಡ್ಕೊಳ್ಳೋಣ ನನ್ನನ್ನು ನಾನು ಅಂತ ಹೇಳಿ ನಾನು ಓಕೆ ಐ ಹ್ಯಾವ್ ಟು ಸ್ಟಾರ್ಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಂತಹ ವಿಡಿಯೋ ಇದು. ಐ ಆಮ್ ಸೋ ಸಾರಿ. ರೀಸನ್ ಇದೆ ಇದಕ್ಕೆಲ್ಲ, ಹೇಳ್ತೀನಿ ಗೈಸ್. ಐ ವಾಂಟ್ ಟು ಶೇರ್ ಸಮಥಿಂಗ್ ವಿತ್ ಯು ಗೈಸ್. ಲಿಪ್ಸ್ಟಿಕ್ಕು ತೊಗೊಂಡಿಲ್ಲ, ಎಲ್ಲ ಕಲೆ ಹೋಗಿದೆ ನೋಡಿ. ಬಟ್ ಇವತ್ತು ನಾನು ಹಾಕಿರೋ ಶೇಡ್ ಬಂದು ಬೇರೆ, ಈ ಶೇಡ್ ಅಲ್ಲ, ಇದು ಮ್ಯಾಚ್ ಆಗಿಲ್ಲ. ಸೊ ಆಮೇಲೆ ಈ ಕಲರ್ ಹಾಕ್ಕೊಂಡೆ. ಸಿ, ನಾನು ಆಫೀಸ್ಗೆ ಹೋಗ್ತಲ್ಲ, ನಿಮ್ಗೆಲ್ರಿಗೂ ಗೊತ್ತು. ನಾನು ಅದು ಹಳೆ ವೀಡಿಯೋನಲ್ಲೇ ಹೇಳಿದ್ದೀನಿ. ಆಫೀಸ್ಗೆ ಹೋಗ್ತಾಯಿಲ್ಲ, ಮನೇಲೆ ತಿನ್ನು ಮಲ್ಗು, ಯೋಚನೆ ಮಾಡು, ಏನಾದರೂ ಯೋಚನೆ ಮಾಡು, ಮಲ್ಕೊ ಅಷ್ಟೇ. ಬಟ್ ಐಮ್ ಡೂಯಿಂಗ್ ಸಮಥಿಂಗ್, ದಟ್ ಈಸ್ ಫಾರ್ ಶ್ಯೂರ್. ಐ ವಿಲ್ ಡೂ ಸಮಥಿಂಗ್. ಮತ್ತೆ ಗೈಸ್ ಹೊರಡೋಣ ಇವಾಗ, ಗಾಡಿನಲ್ಲಿ ಹೋಗಬೇಕು. ಓಕೆ, ಅಮೃತನ ಪಿಕ್ ಮಾಡಿಕೊಂಡು ಹೊರಡೋಣ. ಹೋಗಿ ಒಂದು ಸ್ವಲ್ಪ ಬೇಗ ಸ್ವಲ್ಪ ಸ್ಕ್ರಿಪ್ಟ್ ಅದೆಲ್ಲ ಇದು ಮಾಡಿಕೊಂಡು ವಿಲ್ ಡೂ. ಓಕೆ, ಕಮ್ ಆನ್, ಲೆಟ್ಸ್ ಗೋ ಗೈಸ್. ಇವಾಗ ವಿ ರೀಚ್ ದ ಲೊಕೇಶನ್. ಯಾರಿದ್ದಾರೆ ಗೊತ್ತಾ ಜೊತೆ? ನೋಡಿದ್ದೀರಾ ಆಲ್ರೆಡಿ. ಇಟ್ಸ್ ಅಮೃತ. ವಾಯ್ಸ್ ಓವರ್ ಮೀನ್ಸ್ ಬೈ ಅಮ್ಮ. ಹೆಸರು ಚೇಂಜ್ ಆಗಿದೆ ಅಲ್ವಾ? ಆಕ್ಚುಲಿ ಅದು ಇವಳದು ಪೇಜ್ ಚೇಂಜ್ ಆಗಿದೆ, ಅಂದ್ರೆ ಹೆಸರು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೆ. ಮೀನ್ಸ್ ಬೈ ಮೀಮರ್ ಇವಾಗ. ರೈಟರ್ ಕಮ್ ಮೀಮರ್ ಅಲ್ಲ. ಸೊ ಇವತ್ತು ನಾವು ಒಂದು ಕೊಲಾಬ್ರೇಷನ್ ಬಂದಿದ್ವಿ. ಇದೆ ಏನು ಅಮೃತ ಹೆಸರು? This is V7 Beauty Launch in, which is located at Ramnagar. Yes. ನಮ್ಮ ರಾಮನಗರ. ರೇಷ್ಮೆ ನಾಡು ರಾಮನಗರ. ಗೈಸ್ ಎಲ್ಲಿದೆ ಗೊತ್ತಾ? ಗಣೇಶ್ ಜಿಬ್ರಸ್ ಇದೆಲ್ಲ, ಸೊ ಅದ್ರ ಪಕ್ಕದ ಬಿಲ್ಡಿಂಗ್. ಯಾವ್ದೋ ಒಂದು ಚುರುಮುರಿ ಫೇಮಸ್, ಆಕ್ಚುಲಿ ಫೇಮಸ್ ಚುರುಮುರಿ ಸ್ಟಾಲ್ ಇದು. ಅಂಕಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ ಕ್ಲೋಸ್ ಮಾಡಿದ್ರೆ. ಚುರುಮುರಿ ಸ್ಟಾಲ್ ಅಂತ. ಸೊ ಅದ್ರ ಆಪೋಸಿಟ್ ಬಿಲ್ಡಿಂಗ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಚೆಕ್. ಗೈಸ್ ಇವಾಗ ರೀಲ್ಗೆ ಮ್ಯಾಚ್ ಆಗೋ ಥರ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬ್ಲೋ ಡ್ರೈ ಮಾಡಿ ಇಲ್ಲಿ ಕರ್ಲ್ಸ್ ಮಾಡೋಣ ಅಲ್ಲ ಅಮೃತ? ಸೊ ಅದು ಸಾಕು ಅನ್ಸುತ್ತೆ. ಓಕೆ, ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಒಂದು ಶಾರ್ಟ್ ಹಾಕ್ತೀನಿ ಹೇಗಿದೆ ಸಲೂನ್ ಅಂತ. ಸೊ ಪ್ಲೀಸ್ ಡೂ ವಾಚ್. ಅಮೃತ ಅವ್ರು ಏನು ಸರ್ವಿಸ್ ತೊಗೊತಾ ಇದ್ದಾರೆ ನೀವು? ನಾನು ಆಫ್ಟರ್ ಲಾಂಗ್ ಟೈಮ್ ಏನ್ ಕ್ವೆಶ್ಚನ್ ಕೇಳಿದ ತಕ್ಷಣ ಹುಡುಗಿರಲ್ಲಿ ಬಂದ್ಬಿಡ್ತಲ್ಲ. ಆಫ್ಟರ್ ಲಾಂಗ್ ಟೈಮ್ ಆಕ್ಚುಲಿ ಯು ನೋ ವಾಟ್ ಫಸ್ಟ್ ನಂದು ಹೇರ್ ಸ್ಟೈಲಿಂಗ್ ಆಗಿಲ್ಲ. ಸೊ ಫಸ್ಟ್ ಅವಳು ಅಮೃತ ಹೇರ್, ನಂಗೆ ಅದೇ ಹೇಳಕ್ಕೆ ಬರ್ತಾ ಇಲ್ಲ. ಹೈಲೈಟ್ಸ್ ಮಾಡಿಸ್ಕೊಂತ ಇದ್ದಾಳೆ. ಫಸ್ಟ್ ಟೈಮ್ ನಾನೇನು ಅಂದರೆ ಹೇರ್ ಸ್ಟೈಲಿಂಗ್ ಆ ಥರ ಏನು ಮಾಡಿಸಿರ್ಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಹೈಲೈಟ್ಸ್ನ ಏನು ಮಾಡಿಸ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಬದಲು ನಮ್ಮ ಚಿಕ್ಕಮ್ಮ ತಗೊತಾ ಇದ್ದಾರೆ, ನನ್ನ ಬೇಬ್ ತಗೊತಾ ಇದ್ದಾರೆ ಸರ್ವಿಸು. ನನಗೆ ಏನಕ್ಕೆ ಅಂತ ಹೇಳಿದ್ರೆ ನಾನು ತೀರಾ ಸೆನ್ಸಿಟಿವ್ ಸ್ಕಿನ್ ಆಸ್ ವೆಲ್ ಹೇರ್ಸ್ ಎಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಇದು ಸ್ಟೈಲಿಂಗ್ ಹಿಂಗೆ ಮಾಡ್ಕೊಳೋದಷ್ಟೇ ಇವಾಗ, ಜಸ್ಟ್ ಫಾರ್ ಏನು ಶೂಟಿಗೋಸ್ಕರ. ಸೊ ನಾಳೆ ಅವಳು ಬರ್ತಾಳೆ. ಅವಳು ಬಂದಮೇಲೆ ವ್ಲಾಗಲ್ಲಿ ಹೇಳ್ತೀನಿ ಅವಳು ಏನೇನು ಸರ್ವಿಸ್ ಮಾಡ್ಕೊತಾಳೆ ಏನಂತ. ಸೊ ಇವಾಗ ರೈಟ್ ನಾವು ಅಮೃತ ಹೈಲೈಟ್ಸ್ ಅಷ್ಟೇ. ಕ್ಲಿಪ್ ಹಾಕ್ತೀನಿ, ನೋಡ್ಕೊ. ನಾನು ಬ್ಲೋ ಡ್ರೈ ಮಾಡ್ತಾ ಇದ್ದೀನಿ. ಕೆಳಗೆ ಮಾತ್ರ ಐ ಜಸ್ಟ್ ಡೂ ಕರ್ಲ್ಸ್ ಅಷ್ಟೇ.
ದಿಸ್ ಇಸ್ ಬಿಫೋರ್. ಸಿ ಆಫ್ಟರ್ ಹೇಗಿರುತ್ತೆ. ಚೆನ್ನಾಗಿದೆಯಾ? ಹಾ ಮೇಡಮ್, ಸ್ವಲ್ಪ ಹೀರೋಯಿನ್ ಎಫೆಕ್ಟ್ ಇರಲಿ ಅಂತ. ಉಪ್ಸ್. ಓಪ್ಸ್. ಇದರಲ್ಲಿ ಕಾಲೇಜ್ ಟೈಮಲ್ಲಿ ಇದೆಲ್ಲ, ಸ್ಕೂಲ್ ಟೈಮಲ್ಲಿ ಎರಡು ಜಡ ಬ್ರೆಡ್ ಮಾಡಿ ಈ ಥರ ಮುಗುತ್ತೆ ಚೆನ್ನಾಗಿ. ಮೂಗು ಒಟ್ಟಾಗಿ ಅಂತ ನಾವೇ ಹೇಳ್ಕೊಬೇಕಷ್ಟೇ. ಹುಡುಗರು ಹೆಣ್ಮಕ್ಳು ಯಾರು ಹೇಳಲ್ಲ ನಮಗೆ. ನೋಡಿ ಗೈಸ್, ಇದು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಯಾರಿಗೆ ಇರೋದೇ ಹೆಣ್ಮಕ್ಳು ಅಮೃತ. ನಾವೇ ಅದಕ್ಕೆ ಬೆಸ್ಟೇಜ್ ಇರ್ಬೇಕಂತ ಹೇಳೋದು, ರೈಟ್? ಗರ್ಲ್ ಫ್ರೆಂಡ್ಸ್ ಬೆಸ್ಟೇಜ್ಗಿಂತ ಗರ್ಲ್ ಫ್ರೆಂಡ್ಸ್ ನಾವೇ ಉಳ್ಕೊಡೋದು. ಗಂಡ್ಮಕ್ಳು ವೇಸ್ಟ್ ಹೋಗ್ಲಲ್ಲ. ಅದೇನೋ ಕಮೆಂಟ್ ಹಾಕ್ಬೇಡಿ ಪ್ಲೀಸ್. ನೋ ಸಾರಿ. ಸುಮ್ಮನೆ ಹಂಗ ಸ್ಮೈಲ್ ಮಾಡಿ ನೋಡು ನಮ್ಮ. ಹೀರೋಯಿನ್ ಬಂದು V7 ಬ್ಯೂಟಿ ಲಾಂಚ್ ಇನ್ ಅಂತ. ಸೊ ಇದು ಬಂದು ಗಣೇಶ್ ಜ್ಯುವೆಲರ್ಸ್. ನಾನು ಆಗಲೇ ಹೇಳಿದ್ದೆ, ಲೊಕೇಶನ್ ಕೂಡ ನಾನು ಇದ್ರಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಗೋ ಅಂಡ್ ಚೆಕ್. ಆ್ಯಂಡ್ ಇದು ಎಲ್ಲ ಥರ ಸರ್ವಿಸಸ್ ಇದೆ ನಿಮಗೆ, ಫ್ರಮ್ ಸ್ಕಿನ್ ಟು ಹೇರ್ ಎಲ್ಲ ಥರನೂ ಸರ್ವಿಸಸ್ ಇರುತ್ತೆ. ಬಟ್ ನೇಲ್ ಆರ್ಟ್ ಒಂದು ಸ್ವಲ್ಪ ಇನ್ನು ಅವರು ಅಪ್ಗ್ರೇಡ್ ಮಾಡಿಲ್ಲ, ಅದು ಕೂಡ ಇನ್ನೇನು ಬರುತ್ತೆ ನಿಮಗೆ. ಸೊ ನೇಲ್ಸ್ ಕೂಡ ನಿಮಗೆ ಎಲ್ಲ A to Z ಏನೇ ಸರ್ವಿಸಸ್ ಬೇಕಂದ್ರೂ ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರ ಸರ್ವಿಸಸ್ ಸಿಗುತ್ತೆ. ಸೊ ಅಮೃತ ನೀವು ನೋಡಿದ್ರಿ ಹೈಲೈಟ್ಸ್ ಎಲ್ಲ ಮಾಡಿಸ್ಕೊಂಡಿಲ್ಲ. ನಾನು ಸ್ವಲ್ಪ ಜಸ್ಟ್ ಬ್ಲೋ ಡ್ರೈ ಮಾಡಿಸ್ಕೊಂಡಿದ್ದೆ ಅಷ್ಟೇ, ಕೆಳಗಡೆ ನಾನು ಕರ್ಲ್ಸ್ ಮಾಡಿಸ್ಕೊಂಡಿಲ್ಲ. ಏನಕ್ಕಂತ ಹೇಳಿದ್ರೆ ನಂದು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಸ್ಕಿನ್ ಹೇರ್ ಎಲ್ಲನೂ ನಾನು ಆ ಥರ ಸರ್ವಿಸಸ್ ಏನು ತೊಗೊಂಡಿಲ್ಲ. ಅಮೃತಗ ಕೂಡ ಶೀಸ್ ಆಲ್ಸೋ ಟೇಕಿಂಗ್ ಟ್ರೀಟ್ಮೆಂಟ್, ಸೊ ದಟ್ಸ್ ವೈ ಯಾವೇನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಬಟ್ ಬಂದು ನೀವೇ ನೋಡಿ ರಿಸಲ್ಟ್ ಹೇಗಿದೆ ಅಂತ ಅಮೃತಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಸೊ ಇದು ನೋಡಿ ಏನಾದರೂ ಎಮರ್ಜೆನ್ಸಿ ಇವಾಗ ಪಾರ್ಟಿಗೆ ಹೋಗಬೇಕು ಅಥವಾ ವೆಡ್ಡಿಂಗ್ಗೆ ಹೋಗಬೇಕು, ಎಲ್ಲೂ ಹೋಗ್ಬೇಕಂತ ಹೇಳಿದ್ರು ಬಂದು ಜಸ್ಟ್ ಹಾಫ್ ಆನ್ ಅವರಲ್ಲಿ ಯು ಗೈಸ್ ವಿಲ್ ಗೆಟ್ ರೆಡಿ. ಹೇಗಿತ್ತು ಅಮೃತ ನಿನ್ನ ಎಕ್ಸ್ಪೀರಿಯನ್ಸ್? ಹೇಳಿ ಮೇಡಮ್ ಪ್ಲೀಸ್. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ತುಂಬ ವರ್ಷ ಆದಮೇಲೆ ನಾನು ಹೈಲೈಟ್ಸ್ ಮಾಡಿಸ್ಕೊಂಡೆ, ತುಂಬ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೇಸ್ಗೆ ಏನೂ ಸರ್ವಿಸ್ ತೊಗೊಳಕ್ಕಾಗ್ತಿಲ್ಲ, ಬಿಕಾಸ್ ಐ ಆಮ್ ಅಂಡರ್ ಟ್ರೀಟ್ಮೆಂಟ್. ಬಟ್ ನಿಮಗೆ ಸ್ಪಾ ಆಗಿರ್ಬೋದು, ಲೈಕ್ ಹೆಡ್ ಮಸಾಜ್ ಆಗಿರ್ಬೋದು, ಪೆಡಿಕ್ಯೂರ್, ವ್ಯಾಕ್ಸಿಂಗ್ ಎಲ್ಲ ಸರ್ವಿಸಸ್ಸು ಇದೆ. ಸೊ ಬನ್ನಿ ಎಲ್ಲರೂ. ನಾನು ನಮ್ಮ ಅಮ್ಮು ಅಲ್ಲ ನಮ್ಮ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಅವಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನೆಲ್ಲ ಅವಳು ಕೊಡ್ತಾ ಇರ್ತಾಳೆ. ಸೊ ನಿಮ್ಮ ಬ್ಯೂಟಿನ ಅನೌನ್ಸ್ ಮಾಡೋದಕ್ಕೆ ನೀವು V7 ಬ್ಯೂಟಿ ಲಾಂಜಿನ್ ನಮ್ಮ ರಾಮನಗರದ ಸಲೂನ್ಗೆ ಬಂದು ವಿಸಿಟ್ ಮಾಡಿ. ಸೊ ಮೋರ್ ಇನ್ಫಾರ್ಮೇಶನ್ ನಮ್ಮವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ನಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ ಅಂದ್ರೆ ಕಂಪ್ಲೀಟ್ ರೀಲ್ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಇದರಲ್ಲೂ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಬಟ್ ಪೋರ್ಟ್ರೇಟ್ ನಲ್ಲಿ ಬಂದಿದೆ ನಿಮಗೆ ವರ್ಟಿಕಲ್, ಸೊ ಅದು ಒಂದು ಸ್ವಲ್ಪ ಜುಗಾಡ್ ಮಾಡಿ ಹಾಕಿದೀವಿ. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡಿದ್ ರೀಲ್ಸ್ ಬಂದು ತುಂಬಾ ಚೆನ್ನಾಗಿ ಬಂದಿದೆ, ಅದಕ್ಕೆ ಅದೇ ಸೇಮ್ ಕ್ಲಿಪ್ ನಲ್ಲಿ ಹಾಕಿರೋದು. ಮತ್ತೆ ವಿಡಿಯೋ ಅಂದ್ರೆ ಐ ಮೀನ್ ಯೂಟ್ಯೂಬ್ಗೆ ತಗೊಳಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಸ್ವಲ್ಪ ಆಚೆ ಈಚೆ ಆಯ್ತು. ಮತ್ತೆ ಕಸ್ಟಮರ್ಸ್ ಕೂಡ ಬಂದಿದ್ರು, ಅಪಾಯಿಂಟ್ಮೆಂಟ್ಸ್ ಎಲ್ಲ ತಗೊಬೇಕು. ನೀವು ಆಕ್ಚುಲಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಅಪಾಯಿಂಟ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡೋದು ಗೈಸ್. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.